ಈ ಮಾಗಡಿ ರೋಡ್ಗೆ ಹತ್ರವಾಗಿ ಅಂದ್ರಳ್ಳಿಯಲ್ಲಿ ನಾವು ಎಷ್ಟೊಂದು ಮನೆಗಳನ್ನ ತೋರಿಸ್ಕೊಟ್ಟಿದ್ವಿ. ಈಗ ಅಲ್ಲಿ ಈ ಬೈಫರ್ಗೇಷನ್ ಅನ್ನೋ ಸ್ಟಾಪ್ ಆಗಿರೋದ್ರಿಂದ ಫುಲ್ಲು 30-40 ಮನೆಗಳೇ ಅವೈಲೇಬಲ್ ಇರೋದು, ಅದು ಕೂಡ ಹೈ ಕಾಸ್ಟ್ ಆಗಿರೋದ್ರಿಂದ ನಾವಿವತ್ತು ನಿಮಗೆ ಗಂಗೊಂಡನಹಳ್ಳಿ ಲೊಕೇಶನ್ನಲ್ಲಿರೋ ಒಂದು ಪ್ರಾಪರ್ಟಿನ ತೋರ್ಸೋಕ್ಕೆ ಬಂದಿದ್ದೀವಿ. ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಲೊಕೇಶನ್ನು ತುಂಬಾ ಚೆನ್ನಾಗಿದೆ. ಗಂಗೊಂಡನಹಳ್ಳಿ ಲೊಕೇಶನ್. ಗಂಗೊಂಡನಹಳ್ಳಿ ಯಾವ ಕಡೆ ಬರುತ್ತೆ ಅಂದರೆ ಈ ಕಡೆ ಮಾಗಡಿ ರೋಡ್ಗೆ 4 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ತುಮಕೂರು ರೋಡ್ ಕೂಡ 5 ಕಿಲೋಮೀಟರ್ ಡಿಸ್ಟೆನ್ಸು. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಬಸ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮೆಟ್ರೋಗೆ 5 ಕಿಲೋಮೀಟರ್ ಡಿಸ್ಟೆನ್ಸು. ಈಗ ಇಂಪ್ರೂವ್ಮೆಂಟ್ ಆಗ್ತಿರೋ ಒಂದು ಲೊಕೇಶನ್ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಸೈಡ್ ಎಲಿವೇಶನ್ ತೋರಿಸ್ದೆ, ಫ್ರಂಟಿಂದನೂ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ಬಿಲ್ಡ್ ಮಾಡಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ. ಪ್ರಾಪರ್ಟಿ ಮೆಜರ್ಮೆಂಟ್ ಬಂದ್ಬಿಟ್ಟು 20ಕ್ಕೆ 40. ಪ್ರಾಪರ್ಟಿ ಸೈಜ್ ಬಂದ್ಬಿಟ್ಟು 20x40, 800 ಸ್ಕ್ವೇರ್ ಫೀಟ್ ಆಗುತ್ತೆ. ಈಸ್ಟ್ ಫೇಸ್ಗೆ ಸೈಟು, ಈಸ್ಟ್ಗೆ ಡೋರು, ಈಸ್ಟ್ ಆ್ಯಂಡ್ ನಾರ್ತ್ ಡೋರ್ ಅವೈಲೇಬಲ್ ಇರುತ್ತೆ. ನೋಡಿ, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 12ಇಂದ 14,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪ್ನ ಪ್ರೊವೈಡ್ ಮಾಡಿರ್ತಾರೆ. ಒಂದು ಕಾರ್ನ ಕೂಡ ನಿಲ್ಲಿಸ್ಕೊಬೋದು, ಒಂದು 4-5 ಬೈಕ್ ನಿಲ್ಲಿಸ್ಕೊಬೋದು ಈ ಒಂದು ಪಾರ್ಕಿಂಗಲ್ಲಿ. ನಗರಸಭೆ ಈ ಸೊತ್ತು ಈ ಒಂದು ಪ್ರಾಪರ್ಟಿಗೆ ಇರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಬಂದ್ಬಿಟ್ಟು ಅಂಡರ್ GBA ಬರುತ್ತೆ ಈ ಒಂದು ಲೊಕೇಶನ್ನು. ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು CMC ವಾಟರ್ ಫೆಸಿಲಿಟಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ನಾವಿವಾಗ ತೋರಿಸ್ತಾ ಗ್ರೌಂಡ್ ಫ್ಲೋರ್ ಸಿಂಗಲ್ BHK ತೋರಿಸ್ತಾ ಇದ್ದೀನಿ. ಇನ್ನೊಂದು ಯಾಕೆ ಈ ಸ್ಟೇಜಲ್ಲೇ ನಾವು ತೋರಿಸ್ತಾ ಇದ್ದೀವಿ ಅಂದರೆ, ಆಲ್ಮೋಸ್ಟ್ ನಮ್ಮ ಬೇರೆ ಏಜೆಂಟ್ಸು ಈ ಸ್ಟೇಜಲ್ಲಿದ್ದಾಗೆ ಮನೆಗಳನ್ನ ಸೇಲ್ ಮಾಡಿಕೊಡ್ಬಿಡ್ತಾರೆ. ಹಾಗಾಗಿ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಕೂಡ ಈ ಸ್ಟೇಜಲ್ಲೇ ತೋರಿಸ್ತಾ ಇದ್ದೀವಿ. ನಿಮಗೆ ಕಂಪ್ಲೀಟ್ ಆದಾಗ ಯಾವ ಥರ ಮನೆಗಳು ಬರ್ತವೆ ಅನ್ನೋದಕ್ಕೆ ಇವ್ರದ್ದು ಬೇರೆ ಬಿಲ್ಡ್ ಮಾಡಿರೋ ಮನೆಗಳನ್ನ ನಾವು ತೋರಿಸ್ಕೊಡ್ತೀವಿ. ಯಾವುದೇ ಅಲ್ಲಿ ಕಂಪ್ಲೀಟ್ ಆದಮೇಲೆ ನಿಮಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆದರೆ ಬೇರೆ ಏಜೆಂಟ್ಸು ಬೇಗನೆ ಸೇಲ್ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಈ ಸ್ಟೇಜಲ್ಲೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK, ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಅದರ ಮೇಲೆ ಮತ್ತೆ ಒಂದು 2 BHK ಬರುತ್ತೆ. ಯಾರಾದರೂ ನೀವು ಇದ್ಕೊಂಡು ರೆಂಟೆಡ್ ಪ್ರಾಪರ್ಟಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಟ್ಟು ನಿಮಗೆ ಬಾಡಿಗೆ ನೋಡ್ತೀನಿ ಅಂದರೆ ಸಿಂಗಲ್ BHKಗೆ ಒಂದು 7,000 ಆರ್ 8,000 ಕೊಡ್ಬೋದು. ಇನ್ನು ಡಬಲ್ BHKಗೆ ಒಂದು 10,000ರಿಂದ 12,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲಿ ನೀವು ಬಿಲ್ಡಿಂಗ್ 3 ಮನೆಯೂ ಬಾಡಿಗೆ ಕೊಡ್ತೀನಿ ಅಂದರೆ ಮಿನಿಮಮ್ ಅಂದರೂ 30,000 ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಓನರ್ ಕೋಟಿಂಗ್ ಪ್ರೈಸ್ 1,15,00,000. ಈ ಕಡೆ ಅಂದ್ರಳ್ಳಿ ಲೊಕೇಶನಲ್ಲಿ ಇದೇ ಸೈಜ್ದು ಇದೇ ಪ್ರಾಪರ್ಟಿ ನೋಡ್ತೀನಿ ಅಂದರೆ ನಿಮಗೆ 1,40,00,000 ಆಗುತ್ತೆ. ಅದೇ ಗಂಗೊಂಡನಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಪರ್ಟಿ ವ್ಯಾಲ್ಯೂ 1,15,00,000 ಇದಕ್ಕೆ ಕೋಟ್ ಮಾಡ್ತಾಯಿದ್ದಾರೆ. ನೀವು ಇದ್ಕೊಂಡು ಒಂದು 20,000 ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಯೂರ್ಲಿ ನೀವು ರೆಂಟ್ ಕೊಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 30,000 ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು.
ಆಮೇಲೆ ಈ ಸೊತ್ತು ಕೂಡ ರೆಡಿ ಇರೋದ್ರಿಂದ ನೀವೇನಾದರೂ ಒನ್ ಶಾರ್ಟ್ ಪೇಮೆಂಟ್ ಅವರ ಆಗಿದ್ದರೆ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು. ಲೋನ್ ಫೆಸಿಲಿಟಿ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಆಗುತ್ತೆ, ಅದು ಕೂಡ ನಾವೇ ಮಾಡಿಕೊಡ್ತೀವಿ ನಿಮಗೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೂ ಸರಿ, ಇಲ್ಲ ಸ್ಯಾಲ್ರಿಡ್ ಆಗಿದ್ದರೂ ಓಕೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ನಿಮಗೆ ಆಲ್ಮೋಸ್ಟ್ 8 to 8.5 ಈ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೋನ್ನ ಫೆಸಿಲಿಟಿ ಮಾಡಿಕೊಡ್ಬೋದು. ಮಿನಿಮಮ್ ಅಂದರೂ ನೀವು ಒಂದು ಅಗ್ರಿಮೆಂಟ್ಗೆ ಪ್ರಾಪರ್ಟಿ ಓಕೆ ಆಗಿ ಒಂದು ಅಗ್ರಿಮೆಂಟ್ಗೆ ಮಿನಿಮಮ್ ಅಂದರೂ ಒಂದು 30 lakhs ನಿಮ್ಮ ಕೈಯಲ್ಲಿದ್ದರೆ ಇನ್ನು ಉಳಿದಿದ್ದು ಲೋನ್ ಫೆಸಿಲಿಟಿ ಮಾಡಿಕೊಡ್ಬೋದು. ಅಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ ಆಗೋಲ್ಲ, ಯಾಕಂದರೆ ಇದು ಬಿ ಖಾತಾ ಜೊತೆಗೆ ಈ ಸೊತ್ತರಿಂದ ಓನ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನು ಫೆಸಿಲಿಟಿ ಅವೈಲೇಬಲ್ ಇರೋದು. ಅಪ್ ಟು ನಿಮಗೆ ಈ ಒಂದು ಪ್ರಾಪರ್ಟಿ ಮೇಲೆ 70 ರಿಂದ 80 ಲಕ್ಷದವರೆಗೂ ಲೋನ್ನ ಮಾಡಿಸ್ಕೊಡ್ಬೋದು. ಇದೇ ಥರ ಬೇರೆ ಪ್ರಾಪರ್ಟಿಗಳು ಯಾರಾದರೂ ನೀವು ಸೇಲ್ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಒಂದು ಪ್ರಾಪರ್ಟಿನ ವಿಡಿಯೋನ ಮಾಡಿ ನಾವು ಸೇಲ್ ಮಾಡಿಕೊಡೋ ಎಲ್ಲ ಪ್ರಯತ್ನ ಮಾಡ್ತೀವಿ. ಈ ಒಂದು ಸರೌಂಡಿಂಗಲ್ಲಿ, ಈ ಕಡೆ ಸರೌಂಡಿಂಗ್ ಅಂದರೆ ಈ ಕಡೆ ಗಂಗೊನಹಳ್ಳಿ, ಅಂದ್ರಳ್ಳಿ, ಸುಂಕುದಕಟ್ಟೆ, ಈ ಕಡೆ ನಾಗಸಂದ್ರ, ಪೀಣ್ಯದಾಸರಳ್ಳಿ, ತೋಟದಗುಡ್ಡದಲ್ಲಿ, ದೊಡ್ಡಬಿದರಕಲ್ಲು, ಚಿಕ್ಕಬಿದರಕಲ್ಲು ಈ ಲೊಕೇಶನಲ್ಲಿ ಯಾರಾದರೂ ನಿಮ್ಮ ಪ್ರಾಪರ್ಟಿಗಳನ್ನ ಸೇಲ್ ಮಾಡೋ ಉದ್ದೇಶ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಕೆಳಗಡೆ ನಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಇದಲ್ಲದೆ ಸೈಟ್ಗಳು ಬೇಕು ಅನ್ನೋ ಕೂಡ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಸೈಟ್ ವ್ಯಾಲ್ಯೂ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಈ ಒಂದು ಏರಿಯಾಗಳಲ್ಲಿ ನೋಡಿ, ಈ ಗಂಗೊನಹಳ್ಳಿಯಲ್ಲಿ ನಿಮಗೆ 5,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಇನ್ನು ದೊಡ್ಡಬಿದರಕಲ್ಲು, ಚಿಕ್ಕಬಿದರಕಲ್ಲು ಲೊಕೇಶನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ಒಂದು 6,000, 6,500 ಪರ್ ಸ್ಕ್ವೇರ್ ಫೀಟ್ ಸೈಟ್ಗಳು ಅವೈಲೇಬಲ್ ಇದ್ದಾವೆ. 30-40 ಇದ್ದಾವೆ. 20-40, 20-30 ಮೆಷರ್ಮೆಂಟ್ದು ಯಾವ ಪ್ರಾಪರ್ಟಿಗಳು ಅವೈಲೇಬಲ್ ಇರೋದಿಲ್ಲ, ಯಾಕಂದರೆ ಬೈಫರ್ಕೇಷನ್ ಸ್ಟಾಪ್ ಮಾಡೋದ್ರಿಂದ ಆ ಒಂದು ಸೈಜಲ್ಲಿ ಪ್ರಾಪರ್ಟಿಗಳು ತುಂಬಾ ಕಷ್ಟ ಸಿಗೋದು. ಇನ್ನು ಏನೇ ಡೀಟೇಲ್ಸ್ ಬೇಕು ಅಂದರೂ ವಿಡಿಯೋ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಆದಷ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಪ್ರಾಪರ್ಟಿಯೊಂದಿಗೆ.